ಜನವರಿ 1ನೇ ತಾರೀಕು ಈ ಮಹರ್ಷಿ ವಾಲ್ಮೀಕಿ ಪುತ್ಥಳಿನ ಅನಾವರಣ ಮಾಡೋ ಸಂದರ್ಭದಲ್ಲಿ ಇಷ್ಟೊಂದು ಗಲಾಟೆ ಆಗಿರೋದು. ಎಲ್ಲರೂ ಸೇರಿ ಒಂದು ಖುಷಿ ಸಂದರ್ಭವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಇವರು ಒಂದು ವಿಜೃಂಭಣೆಯಾಗಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಟೈಮಲ್ಲಿ ಇವರೆಲ್ಲ ಕುತಂತ್ರಿ ಬುದ್ಧಿಗಳನ್ನ ಉಪಯೋಗಿಸಿ ಒಂದು ಭರತ್ ರೆಡ್ಡಿ ಸರ್ ಏನು ನಮ್ಮ ಸಮಾಜಕ್ಕಾಗಲಿ ಬಳ್ಳಾರಿಯ ಒಂದು ವರ್ಗಕ್ಕಾಗಲಿ ಬಳ್ಳಾರಿಯಲ್ಲಿರೋ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಏನು ಮಾಡ್ತಿದ್ದಾರಲ್ಲ ಅದನ್ನು ಸಹಿಸ್ಕೊಳ್ಳಾಗದೆ ನಮ್ಮ ಈ BJP ಅವರು ಈ ಒಂದು ಕಾರ್ಯಕ್ರಮಗಳನ್ನ ಹೆಂಗಾದರೂ ತಡಿಬೇಕು ಅಂತೇಳಿ ಇಲ್ಲಿ ಬಳ್ಳಾರಿಯಲ್ಲಿ ಏನೋ ಒಂದು ದೊಡ್ಡ ಗ್ಯಾಂಗ್ ವಾರ್ಸ್ ನಡೀತಿದೆ ಅಂತ ಒಂದು ಪ್ರಾಜೆಕ್ಟ್ ಮಾಡೋದರಲ್ಲಿ ಇದು ಭಾಳ ಖಂಡನೀಯ. ಬಿಕಾಸ್ ಬಳ್ಳಾರಿಯಲ್ಲಿರೋ ಜನಸಾಮಾನ್ಯ ಭಾಳ ಬುದ್ಧಿವಂತರು, ಒಳ್ಳೆಯವರು. ಅದರಿಂದಾಗೆ ಭರತ್ ರೆಡ್ಡಿ ಸರ್ನ ಅವ್ರನ್ನ ಗೆಲ್ಲಿಸಿರೋದು. ಬಿಕಾಸ್ ಹಿ ಈಸ್ ಎನ್ ಎಜುಕೇಟೆಡ್ ಪರ್ಸನ್. ಅವರು ಬೇರೆ ದೇಶದಲ್ಲಿ ಹೋಗಿ ಎಜುಕೇಟೆಡ್ ಮಾಡ್ಕೊಂಬಂದು ಬಳ್ಳಾರಿನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಒಂದು ಮುಂದೆ ಬರ್ತಿರ್ಬೇಕಾದ್ರೆ ಈ ಥರ ಜನಗಳ ಮಧ್ಯೆ ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ವಿ ಶುಡ್ ಸಪೋರ್ಟ್ ದ ಯಂಗ್ ಲೀಡರ್ಸ್ ಹೂ ಆರ್ ಕಮಿಂಗ್. ಅವರು ಈ ನಮ್ಮ ಬೆಳವಣಿಗೆನ ಸಹಿಸೋಕೆ ಆಗ್ತಾಯಿಲ್ಲ. ಅದೇ ಒಂದು ಮೇಜರ್ ರೀಸನ್, ಅಷ್ಟೇ ಇನ್ನೇನಿಲ್ಲ. ಬಳ್ಳಾರಿ ಆಗ್ತಿರೋ ಬೆಳವಣಿಗೆನ ಇವರು ನೋಡಲಾರ್ದೆ ಇದೆಲ್ಲ ಕುತಂತ್ರಿ ಬುದ್ಧಿಗಳನ್ನ ಮಾಡ್ತಾಯಿದ್ದಾರೆ.